ವೀಕ್ಷಕರೇ ನಮಸ್ಕಾರ. ಬಂಗಾರ ಪ್ರಿಯರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವತ್ತಿನ ಒಂದು ಪ್ರೈಸ್ ತುಂಬ ಇಳಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಂಥ ಸಮಯದಲ್ಲಿ ಯಾರೆಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಮತ್ತು ಗೋಲ್ಡ್ನ ಖರೀದಿ ಮಾಡ್ತೀರಾ, ಸೊ ಮದುವೆ ಸಮಾರಂಭ ಆಗಿರಲಿ ಇನ್ನಿತರ ಫಂಕ್ಷನ್ಗಳಿಗೆ ಯಾರೆಲ್ಲ ಗೋಲ್ಡ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಇಂಥ ಸಮಯದಲ್ಲಿ ನೀವು ಗೋಲ್ಡ್ನ ಖರೀದಿ ಮಾಡೋದು ತುಂಬ ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗೋಲ್ಡ್ ರೇಟ್ ಮತ್ತೆ ತುಂಬ ಇಳಿಕೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ಎಷ್ಟಿದೆ ಮತ್ತು ನಿನ್ನೆಯ ಒಂದು ಗೋಲ್ಡ್ ಪ್ರೈಸ್ ಎಷ್ಟಿದೆ, ಸೊ ಯಾವ ಸಮಯದಲ್ಲಿ ಗೋಲ್ಡ್ನ ತೊಗೊಳ್ಬೇಕು ಮತ್ತು ಯಾವುದರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅಷ್ಟೇ ಅಲ್ಲದೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಸೊ ನೀವು ಎಲ್ಲಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಮತ್ತು ನಿಮ್ಮ ಒಂದು ಭಾಗದಲ್ಲಿ ಇವಾಗಿನ ಒಂದು ಗೋಲ್ಡ್ ಪ್ರೈಸ್ ಎಷ್ಟಿದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಸೊ ಈಗ ಪ್ರೆಸೆಂಟಾಗಿ ಸೊ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ನೋಡೋದಾದರೆ ಸೊ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಬಂದುಬಿಟ್ಟು ಸೊ 1 ಗ್ರಾಮ್ಗೆ ಇವತ್ತು 16,135 ರೂಪಾಯಿ ಏನೋ ಆಗಿದೆ. ಸೊ ನಿನ್ನೆ ಒಂದು ರೇಟ್ನಲ್ಲಿ ಈ ಒಂದು ಪ್ರೈಸ್ಗೆ ಸೊ 207 ರೂಪಾಯಿ ಏನೋ ಏರಿಕೆ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತು ಕೂಡ ಅದೇ ಪ್ರೈಸಲ್ಲೇ ಇದೆ. ಎಷ್ಟಪ್ಪ ಅಂದರೆ 16,135 ರೂಪಾಯಿನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆಯ ಒಂದು ರೇಟ್ ಬಂದುಬಿಟ್ಟು ಅಂದರೆ 15,928 ರೂಪಾಯಿನೋ 1 ಗ್ರಾಮ್ ಪ್ರೈಸ್ ಇತ್ತು. ಸೊ ಅಷ್ಟೇ ಪ್ರೈಸ್ ಈಗ ಸ್ವಲ್ಪ ಏರಿಕೆ ಆಗಿದೆ ಬಂಗಾರದಲ್ಲಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು 24 ಕ್ಯಾರೆಟ್ರಲ್ಲಿ 8 ಗ್ರಾಮ್ ಗೋಲ್ಡ್ ಪ್ರೈಸ್ ನೋಡೋದಾದರೆ ಸೊ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,29,000 ರೂಪಾಯಿ ಏನೋ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಒಂದು ಗೋಲ್ಡ್ ಪ್ರೈಸಲ್ಲಿ 1,656 ರೂಪಾಯಿ ಏನೋ ಏರಿಕೆ ಆಗಿತ್ತು. ಬಟ್ ಆದರೆ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,29,000 ರೂಪಾಯಿ ಏನೋ ಸಮಥಿಂಗ್ ಏನೋ ಇದೆ. ಸೊ 8 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ನ ಬೆಲೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 10 ಗ್ರಾಮ್ ಗೋಲ್ಡ್ನ ಬೆಲೆ ನೋಡೋದಾದರೆ 1,61,000 ರೂಪಾಯಿ ಏನೋ ಇದೆ. ಸೊ ನಿನ್ನೆ ಒಂದು ಗೋಲ್ಡ್ ರೇಟ್ ಬಂದುಬಿಟ್ಟು ಸೊ 2,070 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಂಥ ಸಮಯದಲ್ಲಿ ಸ್ವಲ್ಪ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಯಾರೆಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂದರೆ ಸೊ ಅವರು 24 ಕ್ಯಾರೆಟ್ ಗೋಲ್ಡ್ನ ಖರೀದಿ ಮಾಡೋದು ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ದಿನೇ ಮತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಸೊ ಬಜೆಟ್ ಮನ್ನಣೆ ಆದಮೇಲೆ ಸ್ವಲ್ಪ ದಿನ ಮಾತ್ರ ಗೋಲ್ಡ್ ರೇಟ್ ತುಂಬ ಕಡಿಮೆ ಆಗಿತ್ತು. ಈಗ ದಿನನೇ ಸೊ 500 ರೂಪಾಯಿ 300 ರೂಪಾಯಿ ಇಲ್ಲ 200 ರೂಪಾಯಿ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಇಂಥ ಸಮಯದಲ್ಲೇ ನೀವು ಕಡಿಮೆ ರೇಟ್ ಇದ್ದಾಗ ಸೊ ಗೋಲ್ಡ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ ಯಾಕೆ ಮುಂದಿನ ವರ್ಷ ಬರುವಷ್ಟರಲ್ಲಿ ಗೋಲ್ಡ್ ಪ್ರೈಸ್ ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಾವು ನೆಕ್ಸ್ಟು 22 ಕ್ಯಾರೆಟ್ ಗೋಲ್ಡ್ ರೇಟ್ ನೋಡೋದಾದರೆ ಸೊ 22 ಕ್ಯಾರೆಟ್ ಗೋಲ್ಡ್ನ ಅಂದರೆ 1 ಗ್ರಾಮ್ನ ಗೋಲ್ಡ್ನ ಪ್ರೈಸ್ ಬಂದುಬಿಟ್ಟು ಈಗ ಪ್ರೆಸೆಂಟಾಗಿ 14,770 ರೂಪಾಯಿ ಏನೋ ಇದೆ. ಸೊ ನಿನ್ನೆ ಒಂದು ಪ್ರೈಸ್ ಬಂದುಬಿಟ್ಟು ಇದು 14,600 ರೂಪಾಯಿ ಏನೋ ಇತ್ತು. ಅಂದರೆ ಇಲ್ಲಿ 190 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಪ್ರೆಸೆಂಟಾಗಿ ಸೊ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು ಅಂದರೆ 22 ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ ಬಂದುಬಿಟ್ಟು 14,790 ರೂಪಾಯಿ ಏನೋ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಮದುವೆ ಸಮಾರಂಭಗಳಿಗೆ 22 ಕ್ಯಾರೆಟ್ ಗೋಲ್ಡ್ನ ತಗೊಳ್ಳೋದು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನೀವು ಇಂಥ ಸಮಯದಲ್ಲಿ ಈ ಒಂದು ಗೋಲ್ಡ್ ಮೇಲೆ ಸ್ವಲ್ಪ ಅಮೌಂಟ್ನ ಹಾಕಿ ನೀವು ಗೋಲ್ಡ್ನ ತಗೊಂಡ್ರೆ ಸೊ ನಿಮಗೆ ಸ್ವಲ್ಪ ಅಮೌಂಟ್ ಉಳಿತಾಯ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ದಿನ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನು 8 ಗ್ರಾಮ್ ಗೋಲ್ಡ್ನ ಪ್ರೈಸ್ ನೋಡೋದಾದರೆ 1,18,000 ರೂಪಾಯಿ ಏನೋ ಇವತ್ತಿನ ಒಂದು ಪ್ರೈಸ್ನಲ್ಲಿ ಇದೆ. ಸೊ ನಿನ್ನೆ ಒಂದು 22 ಕ್ಯಾರೆಟ್ನ ಗೋಲ್ಡ್ನ ಪ್ರೈಸ್ ಬಂದುಬಿಟ್ಟು ಎಷ್ಟು ಏರಿಕೆ ಆಗಿತ್ತಪ್ಪ ಅಂದರೆ 1,520 ರೂಪಾಯಿ ಏನೋ ಏರಿಕೆ ಆಗಿತ್ತು. ಸೊ ಈಗ ಪ್ರೆಸೆಂಟಾಗಿ ಇದು 1,18,320 ರೂಪಾಯಿ ಏನೋ ಇದೆ 8 ಗ್ರಾಮ್ಗೆ. ಇನ್ನು 10 ಗ್ರಾಮ್ ಪ್ರೈಸ್ ನೋಡೋದಾದರೆ 1,47,900 ರೂಪಾಯಿ ಏನೋ ಇದೆ. ಸೊ ನಿನ್ನೆ ಒಂದು ಪ್ರೈಸ್ನಲ್ಲಿ 1,900 ರೂಪಾಯಿ ಏನೋ ಏರಿಕೆ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಏರಿಕೆ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗೋದಾಗಲಿ ಸೊ ಬೈ ಮಾಡೋದಾಗಿರಲಿ ಮಾಡಿದ್ರೆ ಸೊ ಇಂಥ ಸಮಯದಲ್ಲಿ ಸ್ವಲ್ಪ ನಿಮಗೆ ಉಳಿತಾಯ ಆಗುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ಇಲ್ಲಿ ದಿನೇ 1,000ರಿಂದ 2,000ವರೆಗೂ ಗೋಲ್ಡ್ ರೇಟ್ ಏರ್ತಾನೆ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇವತ್ತಿನ ಒಂದು ಪ್ರೈಸ್ ಮಾತ್ರ ತುಂಬ ಕಡಿಮೆ ಇದೆ. ಆ ಒಂದು ಕಾರಣಕ್ಕೆ ಸೊ ನೀವು ಸ್ವಲ್ಪ ಇವತ್ತು ಇಲ್ಲ ನಾಳೆ ಒಳಗಡೆ ಸ್ವಲ್ಪ ಗೋಲ್ಡ್ನ ಬೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ನ ಗೋಲ್ಡ್ನ ಪ್ರೈಸ್ ಇಷ್ಟ ಆಗಿತ್ತು. ಸೊ ನಿಮ್ಮ ಪ್ರಕಾರ ಸೊ ನಿಮ್ಮ ಒಂದು ವರ್ಷದಲ್ಲಿ ಅಂದರೆ ನೀವು ಯಾವ ವರ್ಷದಲ್ಲಿ ಕಡಿಮೆ ರೇಟ್ಗೆ ಬಂಗಾರನ ಖರೀದಿ ಮಾಡಿದ್ರಿ ಸೊ ಆ ವರ್ಷವನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಯಾರೆಲ್ಲ ಸೊ ಇವತ್ತು ಮತ್ತು ನಾಳೆನ ಗೋಲ್ಡ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ದಯವಿಟ್ಟು ಈ ವಿಡಿಯೋ ತೆಳಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಗೋಲ್ಡ್ ಪ್ರೈಸ್ ಯಾವ ರೇಟ್ಗೆ ಬಂದರೆ ಸೊ ನೀವು ಗೋಲ್ಡ್ನ ಖರೀದಿ ಮಾಡ್ತೀರಾ ಸೊ ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಗೋಲ್ಡ್ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಗೂ ಕೂಡ ರೆಫರ್ ಮಾಡಿ. ಸೊ ಅವರು ಕೂಡ ಗೋಲ್ಡ್ನ ಖರೀದಿ ಮಾಡೋರು ಇರ್ತಾರೆ. ಸೊ ಇಂಥ ವಿಡಿಯೋಗಳು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು.
ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಷ್ಟೇ ಅಲ್ಲದೆ ಒಂದು ಗೋಲ್ಡ್ ಪ್ರೈಸ್ ಮುಖಾಂತರ ಸಿಗೋಣ ಅಂತ ಹೇಳ್ತಾ, ಪ್ರತಿದಿನ ಗೋಲ್ಡ್ ನ್ಯೂಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.